प्रवृत्तं च निवृत्तं च द्विविधं कर्म वैदिकम् आवर्तते प्रवृत्तेन निवृत्तेनाश्नुते अमृतम्। भागवत सारोद्धारस्य अवधूत शिरोमणिना विष्णुतीर्थाचार्येण संरचितस्य प्रवृत्तकर्मत्यागाख्यं प्रकरणं जुषामहे सर्वेपि वयम् इदानीं। वेदेषु पुराणेषु च प्रवृत्तं निवृत्तं च इति द्विविधं कर्म श्रूयते। प्रवृत्तेन कर्मणा कृतेन पुनः पुनः संसारे एव लुठन्ते जनाः, परन्तु निवृत्तेन कर्मणा कृतेन अमृतं स्थानम् अश्नुवते। यद्यपि सर्वेपि यज्ञाः अग्निहोत्र दर्शपूर्णमास चातुर्मास्य सोमाद्याः यया कयाचिद्रीत्या हिंसया एव सम्बद्धाः दृश्यन्ते। यदि साधकः किंचित् काम्यम् ऐहिकं फलं रोचयते, सर्वेप्येते कर्मप्रकाराः मोक्षसाधनानि नूनं न भवेयुः, किन्तु संसारे बध्नन्त्येव साधकं प्रवृत्तकर्माण्येव भवन्ति। वैश्वदेवं कर्म बलिहरणमपि काम्यफलोद्देशेन प्रेरितं क्रियते यदि, तर्हि प्रवृत्तकर्म एव भवति। अन्नदानं यद्द्रव्यमिति गीयते तदपि फलोद्देशेन कृतं प्रवृत्तकर्म एव भवति। अपि च एते ये प्रवृत्तकर्मणि प्रवर्तन्ते ते धूमलोक, रात्रिलोक, कृष्णलोक, दर्शलोक, दक्षिणायनलोक, चंद्रलोकादीन् क्रमशः गत्वा पुनः पंचाग्निमार्गेण भूमिम् आगत्य पुनर्जन्म भजन्ते। अयं तु पितृयानः इति कथ्यते, यः संसारे जीवं बध्नाति। अयं च प्रकारः नारदेन धर्मराजाय कथ्यते भागवते। पितृयानमार्गेण स्वर्गं गच्छति, भुवं पुनः प्राप्नोति, तत्र च पुनः प्रवृत्तकर्माण्येव चरित्वा पुनः स्वर्गमेव गच्छति। इत्येषा स्थितिः प्रवृत्तकर्मिणः। महाभारते कश्चन श्लोकः आदिपर्वणि श्रूयते। तपो न कल्कोऽध्ययनं न कल्कः, स्वाभाविको वेदविधिर्न कल्कः, प्रसह्य वित्ताहरणं न कल्कः, तान्येव भावोपहतानि कल्कः इति। सर्वाण्यपि कर्माणि यदि भावेन मनसः अभिप्रायविशेषेण उपहतानि भवन्ति, बाधितानि भवन्ति, तर्हि तान्येव कल्कः, दोषाः, दोषपूर्णानि कर्माणि इति विगर्ह्यन्ते। कोऽयं भावः केन वा अनेन भावेन तानि सर्वाण्यपि कर्माणि उपघात्यन्ते।
ತಸ್ಯ ಏತಸ್ಯ ಉತ್ತರಂ ತು ಐಹಿಕ ಫಲೋದ್ದೇಶ ಏವ ಮನೋಭಾವಃ ದುಷ್ಟಃ ಭಾವಃ ಇತಿ ಸ್ಯಾತ್. ತೇನೈವ ಐಹಿಕ ಫಲೋದ್ದೇಶೇನ ಕೃತಂ ಕರ್ಮ ಕಲ್ಕಃ ದೋಷಃ ದೋಷಪೂರ್ಣಂ ಇತಿ ಶಾಸ್ತ್ರೆ ನಿತರಾಂ ನಿಂದ್ಯತೆ. ತಮೇದೃಶಂ ಕಲ್ಕಂ ಪರಿತ್ಯಜ್ಯ ಸರ್ವೇಪಿ ನಿವೃತ್ತಕರ್ಮ ಇವ ಆಚರೇಯುಃ ಯೇನ ಚ ಅಮೃತಂ ಸ್ಥಾನಂ ಪ್ರಾಪ್ತುಂ ಪ್ರಭವೇಯುಃ ಇತಿ ಶಾಸ್ತ್ರಸ್ಯ ಸಂದೇಶಃ. ಮಹಾಭಾರತದಲ್ಲಿ ಒಂದು ಸಂದೇಶ ಕೇಳಿ ಬರ್ತದೆ ಆದಿಪರ್ವದಲ್ಲಿ. ತಾನ್ಯೇವ ಭಾವೋಪಹತಾನಿ ಕಲ್ಕಃ ಅಂತ. ನಾವೇನು ಕರ್ಮಗಳನ್ನು ಮಾಡ್ತೇವೆ, ಈ ಕರ್ಮ ಯಾವುದೂ ಕೂಡ ಸ್ವಭಾವತಃ ಸತ್ಕರ್ಮ ದುಷ್ಟಕರ್ಮ ಅಂತ ಅನ್ನೋದಿಲ್ಲ. ಸದುದ್ದೇಶದಿಂದ ಮಾಡಿದ ಕರ್ಮ ಅದು ಸತ್ಕರ್ಮ ಅಂತ ಕರೆಸ್ಕೋತದೆ, ಮತ್ತೆ ದುರುದ್ದೇಶದಿಂದ ಮಾಡಿದ ಕರ್ಮ ದುಷ್ಕರ್ಮ ಅಂತ ಕರೆಸ್ಕೋತದೆ. ಅದು ಅಲ್ಲದೆ ದುರುದ್ದೇಶ ಇಲ್ಲದೆ ಹೋದ್ರೂ ಕೂಡ ಮೋಕ್ಷೋದ್ದೇಶವೂ ಇಲ್ಲದೆ ಕೇವಲ ಕಾಮ್ಯ ಫಲದ ಉದ್ದೇಶದಿಂದ ಮಾಡಿದಂಥ ಕರ್ಮಗಳನ್ನ ಪ್ರವೃತ್ತ ಕರ್ಮ ಅಂತ ಕರೀತಾರೆ. ಅದೇ ಮನಸ್ಸಿನ ಭಾವ. ಮನಸ್ಸಿನ ಭಾವ ದುಷ್ಟವಾಗಿದ್ದರೆ ಅದು ದುಷ್ಕರ್ಮ, ಮನಸ್ಸಿನ ಭಾವ ಸದುದ್ದೇಶದಿಂದ ಪ್ರೇರಿತವಾಗಿದ್ದರೆ ಅದು ಸತ್ಕರ್ಮ. ಮನಸ್ಸಿನ ಭಾವ, ನಮ್ಮ ಮನಸ್ಸು ಐಹಿಕ ಫಲವನ್ನೇ ಬಯಸಿದರೆ ಅದು ಪ್ರವೃತ್ತ ಕರ್ಮ ಅಂತ ಕರೆಸ್ಕೋತದೆ. ಆದ್ದರಿಂದ ನಾವು ಮಾಡುವಂತಹ ಕರ್ಮಗಳೆಲ್ಲವೂ ಪ್ರವೃತ್ತ ಕರ್ಮ ಆಗುವುದು ಈ ಒಂದು ಫಲದ ಬಯಕೆಯಿಂದಲೇ, ಐಹಿಕ ಫಲದ ಬಯಕೆಯಿಂದಲೇ. ನಿವೃತ್ತ ಕರ್ಮಿಯಾದವನು ಏನ್ ಮಾಡಬೇಕು? ಅವನು ಅರ್ಚಿರಾದಿ ಮಾರ್ಗಗಳ ಮೂಲಕ ಮೋಕ್ಷವನ್ನ ಪಡಿತಾನೆ. ತಿರುಗಿ ಭೂಲೋಕಕ್ಕೆ ಅವನು ಬರೋದಿಲ್ಲ. ಇದು ಆತ ಮಾಡಬೇಕಾದಂತಹ ಮೊದಲ ಕೆಲಸ. ಮೊದಲು ಕಾಮದ ಈ ಐಹಿಕ ಫಲದ ಬಯಕೆಯನ್ನ ಬದಿಗಿಡಬೇಕು. ಮತ್ತೆ ಆ ನಿವೃತ್ತ ಕರ್ಮಿ ಮೋಕ್ಷವನ್ನು ಹೊಂದುವುದಕ್ಕಿಂತ ಮುಂಚೆ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಲಯಚಿಂತನೆ ಮಾಡಬೇಕು. ಇಂಥದ್ದೊಂದು ಲಯಚಿಂತನೆ ಅವನು ಆ ಮೋಕ್ಷಕ್ಕೆ ಹೋಗೋಕ್ಕಿಂತ ಮುಂಚೆ ಮಾಡಬೇಕು. ಆದರೆ ಈಗ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಆ ಲಯಚಿಂತನ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು. ನಮ್ಮ ಪ್ರಾಣೋತ್ಕ್ರಮಣ ಕಾಲದಲ್ಲೂ ಕೂಡ ಈಗಲೂ ಕೂಡ ಒಂದು ಸ್ವಲ್ಪ ಆ ಲಯದ ಬಗ್ಗೆ ಆಲೋಚನೆ ಇರಬೇಕು ಮನುಷ್ಯನಿಗೆ. ಭಾಗವತದ 7ನೇ ಸ್ಕಂದದ 16ನೇ ಅಧ್ಯಾಯದಲ್ಲಿ 53ನೇ ಶ್ಲೋಕದಿಂದ 56ನೇ ಶ್ಲೋಕದವರೆಗೆ ಒಂದಿಷ್ಟು ಸಂಗತಿಗಳನ್ನ ಪ್ರತಿಪಾದನೆ ಮಾಡ್ತಾರೆ. ಇಂದ್ರಿಯಾಣಿ ಮನಸ್ಸೇವಂ ವಾಚಿ ವೈಕಾರಿಕಂ ಮನಃ ತಾಂತು ವರ್ಣ ಸಮಾಮ್ನಾಯೇ ತಮೋಂಕಾರೇ ಸ್ವರೇ ನ್ಯಸೇತ್ ಶಾಸ್ತ್ರೇಣ ಚಕ್ಷುಷಾ ವೇದ ಜನಸ್ಥೋಪಿ ನಮುಷ್ಯತೆ ಅಂತ ಹೀಗೆ ಆ 2-3 ಶ್ಲೋಕಗಳು ಕಾಣಿಸ್ತವೆ. ನಿವೃತ್ತ ಕರ್ಮಿಯಾದವನು ಏನ್ ಮಾಡಬೇಕು? ನಾವು ಮಾಡುವಂತಹ ಕರ್ಮ ಮತ್ತೆ ನಾವು ಮಾಡುವಂತಹ ಯಜ್ಞಗಳು ಇದಕ್ಕೆಲ್ಲ ಅಭಿಮಾನಿಗಳಾದಂತಹ ದೇವತೆಗಳನ್ನ ಶತಸ್ಥ ದೇವತೆಗಳು ಅಂತ, ಸೋಮಪಾನಕ್ಕೆ ಯೋಗ್ಯರಾದಂತಹ 100 ಜನ ದೇವತೆಗಳೇನಿದ್ದಾರೆ ಅದರಲ್ಲಿ ಬರುವಂತಹ ಕೆಲವು ದೇವತೆಗಳು, ಆ ದೇವತೆಗಳ ಗುಂಪಿನಲ್ಲಿರುವವರು ಕೆಲವು ದೇವತೆಗಳು. ಈ ದೇವತೆಗಳು ಇಂದ್ರಿಯಾಭಿಮಾನಿ ದೇವತೆಗಳ ಅಧೀನರಾಗಿದ್ದಾರೆ ಅಂತ ಚಿಂತಿಸಬೇಕು. ಹೋಮಿಸಬೇಕು ಅಂತಿದೆ. ಹೋಮಿಸಬೇಕು. ನಾವು ಹೋಮಿಸುವುದು ಹೇಗೆ? ಒಬ್ಬ ದೇವತೆಯನ್ನು ಇನ್ನೊಬ್ಬ ದೇವತೆಯಲ್ಲಿ ನಾವು ಹೋಮಿಸುವುದು ಅಂದ್ರೆ ಏನರ್ಥ? ಆ ದೇವತೆಯನ್ನ, ಸಣ್ಣ ದೇವತೆಯನ್ನು ತೆಗೆದುಕೊಂಡು ಹೋಗಿ ದೊಡ್ಡ ದೇವತೆಯ ಬಾಯಲ್ಲಿ ಇಡ್ಲಿಕ್ಕೆ ನಮಗೆ ಬರ್ತದ? ಹಾಗಾಗಿ ಭಾವಿಸುವುದು, ಹೀಗೆ ಹೋಮಿಸುವುದು ಅಂದ್ರೆ ಏನರ್ಥ ಅಂದ್ರೆ ಕೆಳಗಿನ ದೇವತೆ ಮೇಲಿನ ದೇವತೆಯ ಅಧೀನನಾಗಿದ್ದಾನೆ ಅಂತ ಭಾವಿಸೋದು. ಇದೇ ಅಲ್ಲಿ ಹೋಮ. ಇದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯದಲ್ಲಿ
ಅವುಗಳನ್ನು ಸಂಗ್ರಹ ಮಾಡಿದ್ದಾರೆ. ಅವೇ ಶ್ಲೋಕಗಳನ್ನು ವ್ಯಾಖ್ಯಾನಿಸುವಂಥ ಭಾಗವತ ತಾತ್ಪರ್ಯದ ಶ್ಲೋಕಗಳಿವೆ. ಆ ಶ್ಲೋಕಗಳು ಈ ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತವೆ. ಯಜ್ಞಾಭಿಮಾನಿಗಳು, ಇಂದ್ರಿಯಾಭಿಮಾನಿಗಳು, ಮನೋಭಿಮಾನಿಗಳಾದ ಇಂದ್ರ, ವೇದಾಭಿಮಾನಿನಿಯಾದಂಥ ಪಾರ್ವತಿ, ಓಂಕಾರದ ಅಭಿಮಾನಿಯಾದ ಶಿವ, ಹೀಗೆಲ್ಲ ಬಂದಿದೆಯಲ್ಲ, ಇದಕ್ಕೆ ಮೂಲಭೂತವಾದ ಶ್ಲೋಕಗಳು ಭಾಗವತ ತಾತ್ಪರ್ಯದಲ್ಲಿವೆ. ಯಜ್ಞಾಭಿಮಾನಿನೋ ದೇವಾನ್ ಸ್ಮರಂತೀಂದ್ರಿಯ ಮಾನಿನಃ ವಶಗಾಸ್ತಾನ್ ಮನೋವಾನಿ ಸುರೇಂದ್ರಸ್ಯ ವಶೇ ಲಯೇತ್ ವಶೇ ನಯೇತ್, ಹೀಗಲ್ಲಿ ಬರುವಂಥ ವಿಷಯ. ಯಜ್ಞಾಭಿಮಾನಿನೋ ದೇವಾನ್, ಪ್ರಾಯ ನಾವು ಮಾಡುವಂಥ ಎಲ್ಲ ಕ್ರಿಯೆಗಳೇನಿವೆ ಅದನ್ನು ಇಲ್ಲೊಂದು ಕಡೆ ಹಿಂದೆ ಹೇಳಿದರು. ಕ್ರಿಯಾತ್ಮಕ ಯಜ್ಞಾಭಿಮಾನಿ ಶತಸ್ಥ ದೇವತೆಗಳನ್ನು ಅಂತ. ಕರ್ಮಾಭಿಮಾನಿಯಾದಂಥ ಪುಷ್ಕರನವರೆಗೆ, ಪುಷ್ಕರನು ಕೂಡ ಕರ್ಮದ ಅಭಿಮಾನಿ, ನಮಗೆಲ್ಲ ಗೊತ್ತಿದೆ. ಆದರೆ ಆ ಪುಷ್ಕರನೊಬ್ಬನೇ ಅಲ್ಲ, ಪುಷ್ಕರನಿಗಿಂತ ಮೇಲೆ ಇರುವಂಥ ದೇವತೆಗಳು ಕೂಡ ಅನೇಕ ಜನ ದೇವತೆಗಳೆಲ್ಲ ಯಜ್ಞದ ಅಭಿಮಾನಿಗಳೇ. ಆ ಎಲ್ಲ ಯಜ್ಞಾಭಿಮಾನಿ ದೇವತೆಗಳು ಇಂದ್ರಿಯದ ಅಭಿಮಾನಿಗಳಾದಂತಹ ದೇವತೆಗಳ ಅಧೀನರು ಅಂತ ಚಿಂತನೆ ಮಾಡಬೇಕಂತ. ಆ ಇಂದ್ರಿಯಾಭಿಮಾನಿ ದೇವತೆಗಳು ಯಾರು ಅಂತ ಈಗ ಮುಂದೆ ನೋಡೋಣ. ಕಾಟಕೋಪನಿಷತ್ತಿನ ಹಿನ್ನೆಲೆಯಲ್ಲಿ, ಕಾಟಕೋಪನಿಷತ್ ಭಾಷ್ಯದ ಹಿನ್ನೆಲೆಯಲ್ಲಿ ಅದನ್ನು ಮುಂದೆ ನೋಡೋಣ. ಈ ಯಜ್ಞಾಭಿಮಾನಿ ದೇವತೆಗಳು ಅಂತ ಬಂದಾಗ, ಆ ಯಜ್ಞಾಭಿಮಾನಿ ದೇವತೆಗಳಿಗಿಂತ ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ದೊಡ್ಡವರು ಅನ್ನೋ ಈ ವಿಷಯವನ್ನು ನಾವು ಕೇಳಿದಾಗ, ಯಜ್ಞಾಭಿಮಾನಿ ದೇವತೆಗಳ ದೊಡ್ಡದೊಂದು ಗುಂಪೇ ಇದೆ. ಅದು ಈ ಲಕ್ಷ್ಮೀದೇವಿಯಿಂದ ತೊಡಗಿ ಅಥವಾ ಮುಖ್ಯ ಪ್ರಾಣದಿಂದ ತೊಡಗಿ ಈ ಪುಷ್ಕರನವರೆಗೆ ಅನೇಕ ಜನ ದೇವತೆಗಳೆಲ್ಲ ಯಜ್ಞದ ಅಥವಾ ನಾವು ಮಾಡುವಂಥ ಕರ್ಮದ ಅಭಿಮಾನಿಗಳಾಗ್ತಾರೆ ಅನ್ನುವುದನ್ನು ಕೂಡ ಗಮನಿಸಬೇಕು. ಕರ್ಮಾಭಿಮಾನಿಯಾದಂಥ ಪುಷ್ಕರ 27ನೇ ಕಕ್ಷಾದಲ್ಲಿ ಬರ್ತಾನೆ. ನಾನು ಹೇಳಿದ್ದು ನನ್ನ ಹತ್ರ ಇರುವಂಥ ಒಂದು ಸಂಗ್ರಹದ ಅನುಸಾರ, ಗೋವಿಂದಾಚಾರ್ಯರು ತಮ್ಮ ಪುಸ್ತಕದಲ್ಲಿ ಏನು ಮುದ್ರಿಸಿದ್ದಾರೆ ಅದರ ಅನುಸಾರ ನಾನು ಹೇಳ್ತಿದ್ದೇನೆ. ಆದ್ರಿಂದಲೇ ಕರ್ಮಾಭಿಮಾನಿ ಪುಷ್ಕರನ ಸ್ಥಾನ 27 ಅಥವಾ 25 ಅಥವಾ 29 ಹೀಗೆ ಬೇರೆ ಬೇರೆ ಗ್ರಂಥದಲ್ಲಿ ಆಗಿರಬಹುದು. ಅಂತೂ ಆ ಪುಷ್ಕರನಿಂದ ಮೇಲೆ ಕೆಳಗಿನವರಲ್ಲ, ಪುಷ್ಕರನಿಂದ ಮೇಲಿರುವಂಥವರು ಅವರೆಲ್ಲರೂ ಕೂಡ ಕರ್ಮದ, ನಾವು ಮಾಡುವಂಥ ಎಲ್ಲ ಕರ್ಮಗಳು ಮತ್ತು ನಾವು ಮಾಡುವಂಥ ಯಜ್ಞ, ಒಟ್ಟಾರೆ ಜೀವನವೆಂಬ ಯಜ್ಞ, ಇದಕ್ಕೆಲ್ಲದಕ್ಕೂ ಕೂಡ ಅವರು ಅಭಿಮಾನಿಗಳಾಗಿದ್ದಾರೆ. ಹೀಗೆ ಮುಖ್ಯ ಪ್ರಾಣದಿಂದ ಆರಂಭಿಸಿ ಪುಷ್ಕರನವರೆಗೆ. ಅದಕ್ಕೆ ಶಾಸ್ತ್ರದಲ್ಲಿ ಪ್ರಮಾಣಗಳು ಕೂಡ ಇವೆ. ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯರಿಗೂ ಕೂಡ ಯಜ್ಞ ಅಂತ ಕರೀತಾರೆ. ಅಂತರ್ಯಾಮಿ ಇದು ಯಜ್ಞಾದೇಹಿ ವಿಷ್ಣು ಇಜ್ಜಾದಿನಾಂ ರಮ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಭಗವಂತ ಯಾವುದಕ್ಕೂ ಕೂಡ ಅಭಿಮಾನಿ ಅಲ್ಲ, ಅವನು ಈ ಯಜ್ಞದ ಅಂತರ್ಯಾಮಿ ಮಾತ್ರ. ಯಜ್ಞ ಅನ್ನುವುದು ಸುದೀರ್ಘವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯ ಕೆಲವು ಭಾಗಗಳೇ ಇಜ್ಯ ಅಂತ. ಇಜ್ಯ ಅಂದರೆ ಕೆಲವು ಸಣ್ಣ ಪುಟ್ಟ ಕ್ರಿಯೆಗಳು, ದೊಡ್ಡ ಯಜ್ಞದ ಭಾಗವಾಗಿ ನಡೆಯುವಂಥ ಕ್ರಿಯೆಗಳು. ಅಲ್ಲಿ ಯಜ್ಞ ಅನ್ನುವ ಶಬ್ದ ಪುಲ್ಲಿಂಗದಲ್ಲಿದೆ, ಇಜ್ಯ ಅನ್ನುವ ಶಬ್ದ ಸ್ತ್ರೀಲಿಂಗದಲ್ಲಿರುವುದನ್ನು ಗಮನಿಸಬೇಕು. ಹೀಗೆ ಪುಲ್ಲಿಂಗದಲ್ಲಿರುವಂಥ ಯಜ್ಞ ಶಬ್ದ ಮತ್ತು ಆ ಯಜ್ಞ ಶಬ್ದದಿಂದ ನಾವು ಸ್ವೀಕರಿಸಬಹುದಾದಂಥ ಒಟ್ಟಾರೆ ಜೀವನ ಯಜ್ಞ ಅಥವಾ ವೈಶ್ವದೇವ ಬಲಿಹರಣ ಮೊದಲಾದ ಯಜ್ಞಗಳು, ಪಂಚಮಹಾಯಜ್ಞಗಳೆಲ್ಲ ಏನಿವೆ, ಇದಕ್ಕೆಲ್ಲದಕ್ಕೂ ಕೂಡ ಅಂತರ್ಯಾಮಿ, ಅಭಿಮಾನಿ ಅಲ್ಲ, ಅಂತರ್ಯಾಮಿ ಅಥವಾ ನಿಯಾಮಕ ಭಗವಂತ. ಮತ್ತು ಆ ಯಜ್ಞದ ಭಾಗಗಳಾದಂತಹ ಇಜ್ಯಾಗಳು, ಸ್ತ್ರೀಲಿಂಗ ಶಬ್ದ ವಾಚ್ಯವಾದ ಸ್ತ್ರೀಲಿಂಗದಲ್ಲಿರುವಂಥ ಇಜ್ಯಾ ಶಬ್ದ, ಅದರಿಂದ ವಾಚ್ಯವಾದಂತಹ ಸಣ್ಣ ಸಣ್ಣ ಪ್ರಕ್ರಿಯೆಗಳೇನಿವೆ ಅದೆಲ್ಲದಕ್ಕೂ ಕೂಡ ನಿಯಾಮಕಳಾದವಳು, ಅಂತರ್ಯಾಮಿನಿ ಆದವಳು ಲಕ್ಷ್ಮೀದೇವಿ. ಮುಂದೆ ಚತುರ್ಮುಖ ಮತ್ತು ಮುಖ್ಯ ಪ್ರಾಣರು ಕೂಡ ಯಜ್ಞ ಅಂತ ಕರೆಸ್ಕೋತಾರೆ. ಏಷ ಹವೈ ಯಜ್ಞೋ ಯೋಯಂ ಪವತೆ ಅಂತ ಛಾಂದೋಗ್ಯ ಉಪನಿಷತ್ತು. ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ ಯಜ್ಞೇ ಪ್ರತಿಷ್ಠಿತ ಅಂತ ಆ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ವರ್ಣಿಸ್ತಾರೆ. ಈ ಮುಖ್ಯ ಪ್ರಾಣನಿಗೆ ಯಜ್ಞ ಅಂತ ಹೆಸರಿದೆ, ಯಾಕೆಂದ್ರೆ ಅವನು ಯಜ್ಞದ ಅಭಿಮಾನಿ.
ಅವನು ಯಜ್ಞದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ, ಸನ್ನಿಹಿತನು ಕೂಡ ಆಗಿದ್ದಾನೆ. ಹೀಗೆ ಆ ಮುಖ್ಯ ಪ್ರಾಣನನ್ನು ಯಜ್ಞ ಅಂತ ಕರೀತಾರೆ. ಅದಲ್ಲದೆ ಗರುಡ, ಶೇಷ, ರುದ್ರರು ಮೊದಲಾದವರು ಕೂಡ ಯಜ್ಞ ಅಂತಲೇ ಕರೆಸ್ಕೊಂಡಿದ್ದಾರೆ. ರುದ್ರಾಧ್ಯಾಯದ ಶ್ರವಣ ಮಾಡಿದವರಿಗೆ ಅದು ಗೊತ್ತಿದೆ. ಅಗ್ನಿಹೋತ್ರಾತ್ಮನೆ ಅಂಗುಷ್ಠಾಭ್ಯಾಂ ನಮಃ, ಚಾತುರ್ಮಾಸ್ಯಾತ್ಮನೆ, ದರ್ಶಪೂರ್ಣಮಾಸಾತ್ಮನೆ ಅಂತ ಹೀಗೆಲ್ಲ ಆ ರುದ್ರ ಪಾರ್ವತಿಪತಿಯಾದ ರುದ್ರ ಏನಿದ್ದಾನೆ ಅವನು ದರ್ಶಪೂರ್ಣ ಮಾಸಾತ್ಮ, ಚಾತುರ್ಮಾಸ್ಯಾತ್ಮ, ಹೀಗೆ ಅನೇಕ ಯಜ್ಞಗಳ ಅಭಿಮಾನಿ ಅವನು. ಗರುಡ ಮತ್ತು ಶೇಷರು ಕೂಡ ಯಜ್ಞದ ಅಭಿಮಾನಿಗಳೇ. ದ್ರವ್ಯೇಶು ಶಂಕರ ಪ್ರೋಕ್ತಃ, ಕ್ರಿಯೇಶು ಗರುಡ ಸ್ಮೃತಃ, ಕಾರಣೇಶಸ್ತಥಾ ಬ್ರಹ್ಮ, ವಾಯುರಾಧಾರಪ ಸ್ಮೃತಃ ಅಂತ ಮತ್ತೊಂದು ಕಡೆ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಕ್ರಿಯೇಶು ಗರುಡ ಸ್ಮೃತಃ, ನಾವು ಮಾಡುವ ಕ್ರಿಯೆಗಳಿಗೆಲ್ಲ ಗರುಡ ಅಭಿಮಾನಿ ಅಂತ. ಅಂತೂ ಯಜ್ಞ ಕ್ರಿಯೆಗಳು ಇವಕ್ಕೆಲ್ಲದಕ್ಕೂ ಕೂಡ ಗರುಡ, ಶೇಷ, ರುದ್ರರು ಕೂಡ ಅಭಿಮಾನಿಗಳೇ. ಅದರ ನಂತರ ಬರುವಂತಹ ಇಂದ್ರನೂ ಕೂಡ ಯಜ್ಞದ ಪ್ರವರ್ತಕನೇ. ಇತರೆಯ ಭಾಷ್ಯದಲ್ಲಿ ಒಂದು ಕಡೆ ಶಕ್ರೋ ಯಜ್ಞಾದಿ ಕರ್ಮಣಿ ಅಂತ ಹೀಗೆ ಹೇಳ್ತಾರೆ. ಇಂದ್ರ ನಮ್ಮ ಕೈಯ ಅಭಿಮಾನಿ ಮತ್ತು ಸ್ಥೂಲ ಮನಸ್ಸಿನ ಅಭಿಮಾನಿ, ಹಾಗೇನೆ ಯಜ್ಞಾದಿ ಕರ್ಮಗಳನ್ನು ನಮ್ಮಿಂದ ಮಾಡಿಸುವವನು ಅಂತಲ್ಲಿ ವರ್ಣಿಸಿದ್ದಾರೆ. ಹೀಗೆ ಇಂದ್ರನು ಕೂಡ ಯಜ್ಞಾಭಿಮಾನಿ. ಅಂತೂ ನಮ್ಮ ದ್ರವ್ಯಯಜ್ಞ ಮತ್ತು ಜ್ಞಾನಯಜ್ಞ ಇವೆರಡೂ ಕೂಡ ನಡೆಯುವುದು ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯರ ನಿಯಾಮಕತನದಲ್ಲಿ. ಅವರಿಬ್ಬರು ಅದಕ್ಕೆ ನಿಯಾಮಕರು. ಮತ್ತು ಚತುರ್ಮುಖ ಮುಖ್ಯ ಪ್ರಾಣರಿಂದ ಆರಂಭಿಸಿ ಪುಷ್ಕರನವರೆಗೆ ಪ್ರತಿಯೊಬ್ಬರು ಕೂಡ ಈ ಎಲ್ಲ ಕ್ರಿಯೆಗಳಿಗೆ ಅಭಿಮಾನಿಗಳು ಕೂಡ ಆಗಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನದಿಂದಲೇ, ಅವರು ಅದಕ್ಕೆ ಅಭಿಮಾನಿಗಳಾಗಿರುವುದರಿಂದಲೇ ನಮ್ಮ ಈ ಜೀವನ ಯಜ್ಞವು ಮತ್ತೆಲ್ಲ ಯಜ್ಞಗಳು ಕೂಡ ನಡೆದಿವೆ. ಆದರೆ ಇಲ್ಲಿ ಯಜ್ಞಾಭಿಮಾನಿ ದೇವತೆಗಳು ಅಂತೇನು ತಗೊಂಡಿದ್ದಾರಲ್ಲ, ಈ ಯಜ್ಞಾಭಿಮಾನಿ ದೇವತೆಗಳು ಅಂತ ತಗೊಂಡಿರುವುದು ಕೆಲವು ದೇವತೆಗಳನ್ನು ಮಾತ್ರ. ಯಜ್ಞಾಭಿಮಾನಿನೋ ದೇವಾನ್ ಸ್ಮರಂತಿ ಇಂದ್ರಿಯ ಮಾನಿನಾಂ, ಇಂದ್ರಿಯದ ಅಭಿಮಾನಿಗಳಾದಂತಹ ದೇವತೆಗಳು ಕೆಲವರಿದ್ದಾರೆ. ಆ ದೇವತೆಗಳಿಗಿಂತ ಕೆಳಗಿರುವಂತಹ ಕೆಲವು ದೇವತೆಗಳನ್ನು ಮಾತ್ರ ಇಲ್ಲಿ ಯಜ್ಞಾಭಿಮಾನಿ ದೇವತೆಗಳು ಅಂತ ತಗೊಂಡಿದ್ದಾರೆ. ಆ ಇಂದ್ರಿಯಾಭಿಮಾನಿ ದೇವತೆಗಳು ಯಾರು ಅಂದರೆ ಸೋಮ ವಿತ್ತಪ ಸೂರ್ಯಾಪಾಹ ಅಶ್ವಕ್ನಿ ಇಂದ್ರೇಂದ್ರ ನಾಮಕಾಹ ಅಂತ ಹೀಗೆ ಕಾಟಕೋಪನಿಷತ್ತಿನ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ದೇವೇಭ್ಯ ಇಂದ್ರಿಯಾರ್ಥೇ ಆತ್ಮಭ್ಯ ಜಾಯಾಂಸಹ ಅರ್ಥಾಭಿಮಾನಿನಃ, ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ಶ್ರೇಷ್ಠರು. ಹಾಗಾದರೆ ಇಂದ್ರಿಯಾಭಿಮಾನಿ ದೇವತೆಗಳು ಅಂದರೆ ಯಾರು? ಸೋಮ, ಚಂದ್ರ, ಕುಬೇರ, ಸೂರ್ಯ, ವರುಣ, ಅಶ್ವಿನಿ ದೇವತೆಗಳು, ಅಗ್ನಿ, ಮತ್ತೆ ಇಂದ್ರ, ಮತ್ತೆ ಇಂದ್ರನ ಮಕ್ಕಳು ಜಯಂತ, ಶಂಭು ಮೊದಲಾದವರು ಪಾದದ ಅಭಿಮಾನಿಗಳು ಅಂತ ಬಂದಿದೆ ಹಿಂದೆ. ಯಮ, ದಕ್ಷ ಇವರೆಲ್ಲರೂ ಕೂಡ ಇಂದ್ರಿಯದ ಅಭಿಮಾನಿ ದೇವತೆಗಳು. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇದಕ್ಕೆಲ್ಲದಕ್ಕೂ ಕೂಡ ಇಷ್ಟು ಜನ ಅಭಿಮಾನಿಗಳಾಗ್ತಾರೆ. ಈ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ದೊಡ್ಡವರು ಅಂತ ಕಾಟಕೋಪನಿಷತ್ನಲ್ಲಿ ಬಂದಿದೆ. ಇಲ್ಲೀಗ ಭಾಗವತ ತಾತ್ಪರ್ಯವನ್ನು ನಾವೇನು ನೋಡ್ತಾ ಇದ್ದೀವಲ್ಲ, ದೇವೇಂದ್ರಿಯ ಯಜ್ಞಾಭಿಮಾನಿನೋ ದೇವಾನ್ ಸ್ಮರಂತೀಂದ್ರಿಯ ಮಾನಿನಃ ವಶಗಾನ್ಸ್ತಾನ್ ಮನೋಮಾನಿ ಸುರೇಂದ್ರಸ್ಯ ವಶಂ ನಯೇತ್ ಅಂತ. ಕೆಳಗೆ ಪುಷ್ಕರನಿಂದ ಆರಂಭಿಸಿ ಮೇಲೆ ಇವರು ಕೆಳ ಹಂತದಲ್ಲಿದ್ದಾರೆ. ಇವರೆಲ್ಲ ಯಜ್ಞಾಭಿಮಾನಿ ದೇವತೆಗಳು. ಇವರಿಗಿಂತ ಶ್ರೇಷ್ಠರಾದವರು ಇಂದ್ರಿಯಾಭಿಮಾನಿ ದೇವತೆಗಳು. ಅಲ್ಲಿ ಚಂದ್ರನಿಂದ ಆರಂಭಿಸಿಕೊಂಡು ಅನೇಕ ಜನ ದೇವತೆಗಳಿದ್ದಾರೆ. ದಕ್ಷ ಪ್ರಜಾಪತಿ ಇದ್ದಾನೆ, ಯಮ ಇದ್ದಾನೆ, ಮತ್ತೆ ಜಯಂತ, ಶಂಭು ಮೊದಲಾದವರು ಇದ್ದಾರೆ. 18-19 ಕಕ್ಷಾದವರೆಗೆ ಅವರೆಲ್ಲ ಬರ್ತಾರೆ.
ಹೀಗೆ ಯಜ್ಞಾಭಿಮಾನಿ ದೇವತೆಗಳು ಇಂದ್ರಿಯಾಭಿಮಾನಿ ದೇವತೆಗಳ ಅಧೀನರು. ಆ ಇಂದ್ರಿಯಾಭಿಮಾನಿ ದೇವತೆಗಳು ಅರ್ಥಾಭಿಮಾನಿ ದೇವತೆಗಳ ಅಧೀನರು ಅಂತ ಚಿಂತಿಸಬೇಕು. ಅದು ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಬಂದಿಲ್ಲ, ಆದರೆ ಅದು ಕಾಟಕೋಪನಿಷತ್ನಲ್ಲಿ ಬೇರೆ ಕಡೆ ಎಲ್ಲ ಬಂದಿದೆ. ಇಂದ್ರಿಯೇಭ್ಯ ಪರಾಶ್ಯರ್ಥ ಅರ್ಥೇಭ್ಯಶ್ಚ ಪರಮನಃ ಅಂತ. ಆ ಅರ್ಥಾಭಿಮಾನಿ ದೇವತೆಗಳು ಯಾರು ಅಂದ್ರೆ ಸುಪರ್ಣಿ, ಪಾರ್ವತಿ, ಹೀಗೆಲ್ಲ ಅವರು ಕೂಡ ಅರ್ಥಾಭಿಮಾನಿ ದೇವತೆಗಳು. ಸುಪರ್ಣಿ, ವಾರುಣಿ ತಥಾ ಉಮೇತಿ ಚ ಅರ್ಥಮಾನಿನ್ಯ, ಅವರು ಅರ್ಥಾಭಿಮಾನಿ ದೇವತೆಗಳು. ಆದರೆ ಇಲ್ಲೀಗ ಆ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಶ್ರೇಷ್ಠನಾದವನು ಅಂತ ತಗೊಂಡಿರೋದು ಮನೋಮಾನಿ ಸುರೇಂದ್ರಸ್ಯ ವಶಂ ನಯೇತ್ ಅಂತ. ಮನೋಭಿಮಾನಿಯಾದ ಇಂದ್ರನ ಅಧೀನದಲ್ಲಿ ಈ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ ಅಂತ. ಮನೋಭಿಮಾನಿಗಳಾದವು ಗರುಡ, ಶೇಷ, ರುದ್ರರು ಅಂತ ಇದು ಕಾಟಕೋಪನಿಷತ್ನಲ್ಲಿ ಬಂದಿದೆ. ಮನೋಭಿಮಾನಿನೋ ರುದ್ರ ವೀಂದ್ರ ಶೇಷಾಸ್ತ್ರಿಯೋಪಿತು ಅಂತ. ಆದರೆ ಮನಸ್ಸೂಕ್ಷ್ಮಂ ಜ್ಞಾನಯೋಗ್ಯಂ ಮನಸ್ಥೂಲಂತು ವಾಸವ. ಬೇರೆ ಒಂದು ಕಡೆ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಪ್ರಾಯ ಆಚಾರ್ಯ ಹೇಳಿರುವಂತೆ ಸ್ಥೂಲ ಮನಸ್ಸಿನ ಅಭಿಮಾನಿ ದೇವತೆ ಇಂದ್ರ, ಮತ್ತೆ ಸೂಕ್ಷ್ಮ ಮನಸ್ಸಿನ ಅಭಿಮಾನಿ ದೇವತೆಗಳು ಗರುಡ, ಶೇಷ, ರುದ್ರರು. ಸ್ಥೂಲ ಮನಸ್ಸು ಅಂದರೆ ಪ್ರಾಯ ನಾವು ಮಾಡುವ ದೈಹಿಕ ಕ್ರಿಯೆಗಳು, ಇದು ಕರ್ಮೇಂದ್ರಿಯ, ಇದು ಜ್ಞಾನೇಂದ್ರಿಯದಿಂದೆಲ್ಲ ನಾವು ಕ್ರಿಯೆಗಳನ್ನು ಏನು ಮಾಡ್ತೀವಲ್ಲ, ಆ ಸ್ಥೂಲ ಮನಸ್ಸಿನ ಉಪಯೋಗ ಆ ಎಲ್ಲ ಕ್ರಿಯೆಗಳಿಗಿದೆ. ಅದರಿಂದ ಸ್ಥೂಲ ಮನಸ್ಸಿನ ಅಭಿಮಾನಿಯಾದ ದೇವತೆಯಾದಂತಹ ಇಂದ್ರ ಆ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ದೊಡ್ಡವನು ಅಂತ ಭಾಗವತ ತಾತ್ಪರ್ಯ ಹೇಳಿದೆ. ವಾಸ್ತವಿಕವಾಗಿ ಗರುಡ, ಶೇಷ, ರುದ್ರರು ಸೂಕ್ಷ್ಮ ಮನಸ್ಸಿನ ದೇವತೆಗಳು. ಅದನ್ನ ಉಪನಿಷತ್ ಭಾಷ್ಯ ಹೇಳಿದೆ, ಬೃಹದಾರಣ್ಯಕ ಭಾಷ್ಯ. ಸೂಕ್ಷ್ಮ ಮನಸ್ಸು ಅಂದ್ರೆ ಮನಸ್ಸೂಕ್ಷ್ಮಂ ಜ್ಞಾನಯೋಗ್ಯಂ. ನಮ್ಮ ಸೂಕ್ಷ್ಮವಾದ ಮನಸ್ಸು ನಮ್ಮಿಂದ ಶ್ರವಣ, ಮನನ, ಧ್ಯಾನ ಇವೆಲ್ಲವನ್ನು ಮಾಡಿಸ್ತದೆ. ಅದರಲ್ಲಿ ಶ್ರವಣ, ಮನನ, ಧ್ಯಾನ ಅಂತ ಈ ಮೂರಿದೆಯಲ್ಲ. ಮೊದಲು ಶ್ರವಣ ಮಾಡುವುದು, ಶ್ರವಣ ಮಾಡಿದ್ದನ್ನ ನಾವು ಮನನಕ್ಕೆ ತಂದುಕೊಳ್ಳೋದು, ಮನನ ಮಾಡಿದ ಬಳಿಕ ಧ್ಯಾನ, ಇದು ನಮ್ಗೆ ಗೊತ್ತಿದೆ. ಆಮೇಲೆ ದರ್ಶನ ಭಗವಂತಂದು. ಅಲ್ಲಿ ಶ್ರವಣ ನಾವು ಶಾಸ್ತ್ರಾಧ್ಯಯನ ಮಾಡುವುದು ಅಥವಾ ಇನ್ನೊಬ್ಬ ಗುರುಗಳು ನಮಗೆ ಶಾಸ್ತ್ರಾಧ್ಯಯನ ಮಾಡಿಸಿದಾಗ ಅದನ್ನು ನಾವು ಅಧ್ಯಯನ ಮಾಡುವುದು ಏನಿದೆಯಲ್ಲ, ಆ ಮೊದಲನೇದಕ್ಕೆ ನಾವು ಶ್ರವಣ ಮಾಡಲಿಕ್ಕೆ ಅಥವಾ ಗುರುಗಳು ನಮಗೆ ಶ್ರವಣ ಮಾಡಿಸಿದಾಗ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಗರುಡನ ನಮಗೆ ಶೇಷನ ಸಹಾಯ ಇದೆ. ಶೇಷೋ ವ್ಯಾಖ್ಯಾನ ಗೋಚರಂ ಅಂತ ಅದನ್ನ ಬೃಹದಾರಣ್ಯಕ ಭಾಷ್ಯ ವರ್ಣನೆ ಮಾಡ್ತದೆ. ಹೀಗೆ ನಾವು ಇನ್ನೊಬ್ಬರಿಗೆ ವ್ಯಾಖ್ಯಾನ ಮಾಡ್ಲಿಕ್ಕಾಗಲಿ, ಇನ್ನೊಬ್ಬರು ನಮಗೆ ವ್ಯಾಖ್ಯಾನ ಮಾಡಿದಾಗ ಅದು ಅರ್ಥ ಮಾಡ್ಕೊಳ್ಳಿಕ್ಕಾಗಲಿ ನಮಗೆ ಶೇಷ ಬೇಕು. 1000 ನಾಲಿಗೆಯ ಶೇಷ ನಮ್ಮಿಂದ ವ್ಯಾಖ್ಯಾನ ಮಾಡಿಸ್ಬೇಕು. ಇನ್ನೊಬ್ಬರು ನಮಗೆ ವ್ಯಾಖ್ಯಾನ ಮಾಡಿದಾಗ ನಾವು ಅದನ್ನು ತಿಳ್ಕೊಳ್ಳಿಕ್ಕೂ ಕೂಡ ಅವನ ನೆರವೇ ಬೇಕು. ಶ್ರವಣದ ಬಳಿಕ ಇರುವಂಥದ್ದು, ಅಧ್ಯಯನದ ಬಳಿಕ ಇರುವಂಥದ್ದು ಮನನ. ಅದನ್ನು ಮಾಡಿಸುವವನು ರುದ್ರಸ್ತು ಮನನಾಖ್ಯಂಚ ಅಂತ ಬೃಹತ್ ಭಾಷ್ಯ ಹೇಳುವಂತೆ ನಮಗೆ ಮನನ ಮಾಡಿಸುವುದು ರುದ್ರನ ಕೆಲಸ. ಮುಂದೆ ಗರುಡೋ ಧ್ಯಾನ ಗೋಚರಂ, ಶ್ರವಣ, ಮನನ ಇದೆಲ್ಲ ಆದ್ಮೇಲೆ ಧ್ಯಾನ ಮಾಡಿಸುವುದು ಗರುಡನ ಕೆಲಸ ಅಂತ ಇಷ್ಟು ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಅವರು ಸೂಕ್ಷ್ಮ ಮನಸ್ಸಿನ ದೇವತೆಗಳು ಗರುಡ, ಶೇಷ, ರುದ್ರರು. ಇಂದ್ರ ಸ್ಥೂಲ ಮನಸ್ಸಿನ ಅಭಿಮಾನಿ ದೇವತೆ ಅಂತ ತಿಳ್ಕೊಳ್ಬೇಕು. ವೇದಾತ್ಮಿಕಾಯ ಪಾರ್ವತ್ಯಾಹ ತಂ, ಇದು ಭಗವತ್ ತಾತ್ಪರ್ಯ ನಾವೀಗ ಪ್ರಸ್ತುತ ನೋಡ್ತಾ ಇರೋದು. ಆ ಸ್ಥೂಲ ಮನಸ್ಸಿನ ಅಭಿಮಾನಿ ದೇವತೆಯಾದ ಇಂದ್ರ ವೇದಾಭಿಮಾನಿನಿಯಾದಂತಹ ಪಾರ್ವತಿ ದೇವಿಯ ಅಧೀನನಾಗಿದ್ದಾನೆ. ಅವಳು ವೇದಾಭಿಮಾನಿನಿ ದೇವಿಯೂ ಹೌದು, ಮತ್ತೆ ಅರ್ಥಾಭಿಮಾನಿನಿ ದೇವತೆಯೂ ಕೂಡ ಹೌದು. ಐದು ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳಿಂದ ನಾವೇನೇನು ವಿಷಯಗಳನ್ನು ಅನುಭವಿಸ್ತೇವಲ್ಲ, ಅದೆಲ್ಲದಕ್ಕೂ ಕೂಡ ಈ 3 ಜನ ದೇವಿಯರು ಅಭಿಮಾನಿನಿಯರಾಗಿದ್ದಾರೆ ಅಂತ ಕಾಟಕೋಪನಿಷತ್ ಭಾಷ್ಯದ ಟಿಪ್ಪಣಿಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಪಾರ್ವತಿ ವೇದಾಭಿಮಾನಿನಿ ಅಂತ ಭಾಗವತ ತಾತ್ಪರ್ಯ ಹೇಳಿದೆ. ಅದಷ್ಟೇ ಅಲ್ಲ, ಅವಳು ವೇದಾಭಿಮಾನಿನಿ ಹೌದು, ಮತ್ತೆ ನಾವು ಉಪಸ್ಥೇಂದ್ರಿಯದಿಂದ ಅನುಭವಿಸುವಂತಹ ದಾಂಪತ್ಯ ಸುಖಕ್ಕೆ ಅವಳು ಅಭಿಮಾನಿನಿ ದೇವತೆ. ಶಿವ ಮತ್ತು ಪಾರ್ವತಿಯರಿಬ್ಬರು ಕೂಡ ದಾಂಪತ್ಯ ಸುಖದ ದೇವತೆಗಳು.
ವೇದಾತ್ಮಿಕಾಯ ಪಾರ್ವತ್ಯಾ ತಂ ತಾಂ ರುದ್ರವಶೇ ಸ್ಥಿತಾಂ. ಪಾರ್ವತಿಯು ರುದ್ರನ ಅಧೀನಳಾಗಿದ್ದಾಳೆ ಅಂತ ತಿಳ್ಕೊಳ್ಬೇಕು. ವರ್ಣತ್ರಯಾತ್ಮಕಂ ರುದ್ರಂ. ಆ ರುದ್ರ ಶೇಷನ ಅಧೀನನಾಗಿದ್ದಾನೆ. ರುದ್ರನೇ ಮುಂದೆ ಶೇಷನಾಗೋದು. ಆದ್ದರಿಂದ ರುದ್ರ ಶೇಷ ಇಬ್ಬರು ಕೂಡ ಸಮಾನರಾದರೂ ಕೂಡ ಸ್ಥಾನದ ದೃಷ್ಟಿಯಿಂದ ಶೇಷ ದೊಡ್ಡವನು, ರುದ್ರ ಆತನ ಕೆಳಗಿದ್ದಾನೆ. ನಾವು ಓಂಕಾರವನ್ನೇನು ಉಚ್ಚರಿಸ್ತೀವಲ್ಲ, ವರ್ಣತ್ರಯಾತ್ಮಕಂ ರುದ್ರಂ, ಅಕಾರ ಉಕಾರ ಮಕಾರ ಅಂತ ಈ 3 ಅಕ್ಷರಗಳೇನಿವೆ, ಈ 3 ಅಕ್ಷರಗಳಿಗೆ ಅಭಿಮಾನಿ ರುದ್ರ. ಆ ರುದ್ರನನ್ನ ನಾವು ಧ್ಯಾನಿಸಿ ಅವನ ಅನುಗ್ರಹ ಪಡೆದು ಈ 3 ಅಕ್ಷರಗಳ ಮಹತ್ವವನ್ನು ತಿಳ್ಕೊಳ್ಬೇಕು. ಅಕಾರ, ಅಕಾರೇಣ ಅಧಿಕಂ ಪ್ರೋಕ್ತಂ, ಭಗವಂತ ಅಧಿಕ ಅನ್ನೋದನ್ನು ತಿಳಿಸ್ತದೆ ಅಕಾರ. ಉಕಾರೇಣ ಉಚ್ಚ ಮುಚ್ಚತೆ, ಭಗವಂತ ಉಚ್ಚ ಗುಣೋಚ್ಚ, ಮೊದಲು ಸ್ಥಾನದಿಂದ ಅಧಿಕ, ಗುಣಗಳಿಂದಲೂ ಉಚ್ಚ. ಮತ್ತೆ ತಥಾ ಮಿತಂ ಸರ್ವವೇದೈಹಿ ಮಕಾರೇಣ ಉಚ್ಚತೆ. ಮ ಅನ್ನೋದು ಭಗವಂತ ಸಕಲ ವೇದಗಳಿಂದ ಶಾಸ್ತ್ರಗಳಿಂದ ಪ್ರತಿಪಾದ್ಯ ಅಂತಲೂ ತಿಳಿದು ಬರ್ತದೆ. ಹೀಗೆ ಅಕಾರ ಉಕಾರ ಮಕಾರಗಳು ಏನು ಅರ್ಥವನ್ನು ಕೊಡ್ತವೆ, ಆ ಅರ್ಥಗಳಿಗೆ ಮತ್ತೆ ಆ 3 ಅಕ್ಷರಗಳಿಗೆ ಅಭಿಮಾನಿ ರುದ್ರ. ಶೇಷೇಶ ಪ್ರಣವಾತ್ಮಕೆ, ರುದ್ರ ಶೇಷನ ಅಧೀನನಾಗಿದ್ದಾನೆ. ಶೇಷ ಏನಾಗಿದ್ದಾನೆ ಅಂದ್ರೆ ಅವನು ಪ್ರಣವದ ಅಭಿಮಾನಿಯಾಗಿದ್ದಾನೆ. ಪೂರ್ಣ ಓಂಕಾರಕ್ಕೆ ಅವನ ಅಭಿಮಾನಿ, ಅದರ ಅಕ್ಷರಗಳಿಗೆ ಅಭಿಮಾನಿ ರುದ್ರ. ಅದೇ ಸ್ವಾರಸ್ಯ. 3 ಅಕ್ಷರಗಳು ಸೇರಿಯೇ ಓಂಕಾರ ಆಗಿರೋದು. ಒಂದೊಂದು ಅಕ್ಷರಗಳನ್ನ ಮೊದಲು ನಾವು ಓದಿ ನೋಡಬೇಕು, ಒಡೆದು ನೋಡಬೇಕು. ಆಗ ನಮಗೆ ಓಂಕಾರದ ಪೂರ್ಣ ಅರ್ಥಜ್ಞಾನ ಆಗ್ತದೆ. ಅದರಿಂದ 3 ಅಕ್ಷರಗಳಿಂದ ಘಟಿತವಾದದ್ದೇ ಓಂಕಾರ. ಮೊದಲು ಅ ಉ ಮ, ಆಮೇಲೆ ಓಂಕಾರ. ಮೊದಲು ಈ ರುದ್ರ, ಆಮೇಲೆ ಶೇಷ, ಪದವಿ ದೃಷ್ಟಿಯಿಂದಲೂ ಕೂಡ ಆ ಒಂದು ಸ್ವಾರಸ್ಯನೂ ಕೂಡ ಅಲ್ಲಿದೆ. ಮೊದಲು ರುದ್ರನಾಗಿದ್ದವನೇ ಮುಂದೆ ಶೇಷನಾಗೋದು. ಮೊದಲು ಅಕಾರ ಉಕಾರ ಮಕಾರಗಳಾಗಿದ್ದವೇ ಮುಂದೆ ಓಂಕಾರ ಆಗೋದು. ಬಿಂದು ರೂಪ ಸರಸ್ವತ್ಯಾಂ ತಂ ತಾಂ ಅಂತ ಈಗ ಅದ್ರ ಮುಂದೆ ಭಾಗವತ ತಾತ್ಪರ್ಯದಲ್ಲಿರೋದು. ಸರಸ್ವತಿ ದೇವಿ ಈ ಬಿಂದುವಿನ ಅಭಿಮಾನಿನಿ ದೇವತೆ. ಈ ಓಂಕಾರಕ್ಕೆ ಅಕಾರ ಉಕಾರ ಮಕಾರ ಈ 3 ಮಾತ್ರ ಅಲ್ಲ, 3 ಕೇವಲ ಸ್ಥೂಲ ಅಕ್ಷರಗಳು. ಅಕಾರ ಉಕಾರ ಮಕಾರ, ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ ಅಂತ ಒಟ್ಟು 8 ಅವಯವಗಳಿವೆ. ಇನ್ನೂ ಹೆಚ್ಚು ಅವಯವಗಳಿವೆ, ಆದರೆ 8, 3 ಇವಿಷ್ಟನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಬಿಂದು ರೂಪ ಸರಸ್ವತ್ಯಾಂ ತಾಂ ತಸ್ಯಾಂ ಪುನರ್ನಯೇತ್ ಮೂಲಸ್ಥ ನಾದರೂಪಾಯಾಮ್. ಬಿಂದುವಿನ ನಂತರ ಇರೋದು ನಾದ ಅನ್ನುವಂಥ ಓಂಕಾರದ ಮತ್ತೊಂದು ಅಕ್ಷರ. ಸರಸ್ವತಿಯ ಒಂದು ರೂಪ ಅಂದರೆ ಬಿಂದುವಿನ ಅಭಿಮಾನಿಯಾದ ಒಂದು ರೂಪ, ನಾದಾಭಿಮಾನಿನಿಯಾದ ಸರಸ್ವತಿ ದೇವಿಯ ಇನ್ನೊಂದು ರೂಪಕ್ಕೆ ಅಧೀನವಾಗಿದೆ. ಹೀಗೆ ಚಿಂತನೆ ಮಾಡಬೇಕು. ಮೂಲಸ್ಥ ನಾದರೂಪಾಯಾಮ್. ಇಲ್ಲಿ ಸರಸ್ವತಿ ಅಂದರೆ ಸರಸ್ವತಿ ಮತ್ತು ಭಾರತೀಯರು. ತಾಂ ವಾಯೌತೌ ಜನಾರ್ದನೆ, ಅವಳು ವಾಯು ಮತ್ತು ಬ್ರಹ್ಮರ ಅಧೀನರು. ಭಾರತೀಯ ಸರಸ್ವತಿಯರು ಮುಖ್ಯ ಪ್ರಾಣ ಮತ್ತು ಚತುರ್ಮುಖರ ಅಧೀನರು. ಅವರು ಜನಾರ್ದನನ, ನಮ್ಮೆಲ್ಲರ ಸಂಸಾರವನ್ನು ನಾಶ ಮಾಡಿ ನಮಗೆ ಮುಕ್ತಿ ಕೊಡುವಂತಹ ಜನಾರ್ದನನ ಅಧೀನರು. ಪ್ರಕೃತವು ಅಥವಾ ಪ್ರಾಣಿ ತಾಮೇವಚ ಜನಾರ್ದನೆ ಅಂತ ಮುಂದೆ. ಈ ಮುಖ್ಯ ಪ್ರಾಣ ಮತ್ತು ಚತುರ್ಮುಖ ಇಬ್ಬರು ಪ್ರಕೃತಿಯ ಲಕ್ಷ್ಮೀದೇವಿ ಅಭಿಮಾನಿನಿಯರು. ಲಕ್ಷ್ಮೀದೇವಿ ಪರಮಾತ್ಮನ ಅಧೀನಳು ಅಂತ ಹೀಗೆ ಕೂಡ ಚಿಂತಿಸಬಹುದು ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಕ್ರಮವಾಗಿ ಹಿಂದಿನವರನ್ನು ಮುಂದಿನವರಲ್ಲಿ ಲೀನರನ್ನಾಗಿ ಮಾಡಬೇಕು. ಬ್ರಹ್ಮ ಹರಿಯಲ್ಲಿ ಕೊನೆಗೆ, ಅಥವಾ ಬ್ರಹ್ಮ ಲಕ್ಷ್ಮೀದೇವಿಯಲ್ಲಿ, ಲಕ್ಷ್ಮೀದೇವಿ ಪರಮಾತ್ಮನಲ್ಲಿ. ಹೀಗೆ ಇದು ಲಯ ಚಿಂತನ. ಅರ್ಚಿರಾದಿ ಮಾರ್ಗವನ್ನು ಹೀಗೆ ಸ್ಮರಿಸಬೇಕಂತೆ. ಅರ್ಚಿರ್ಲೋಕದಲ್ಲಿ ಅರ್ಚಿ ಮತ್ತು ಜ್ಯೋತಿ ಅಂತ 2 ರೂಪಗಳಿವೆ. ಇದೆಲ್ಲ ಉಪನಿಷತ್ ಭಾಷ್ಯದಲ್ಲಿ ವರ್ಣಿತ ಆಗಿದೆ. ಅವು 2 ರೂಪಗಳು ಅಗ್ನಿಯ ರೂಪಗಳು. ಅವನನ್ನ ಜ್ಞಾನಿ ಸಂದರ್ಶಿಸ್ತಾನೆ. ಮುಂದೆ ಅತಿವಾಹಿಕ ವಾಯುದೇವ, ಅಭಿಜಿತ್, ದಿವಾ, ಶುಕ್ಲ ಪಕ್ಷ, ರಾಕ, ಉತ್ತರಾಯಣ, ಸಂವತ್ಸರ, ತಟಿತ್, ವರುಣ, ಪ್ರಜಾಪತಿಗಳ ದ್ವಾರ ಸೂರ್ಯನ ಲೋಕಕ್ಕೆ
ಅಲ್ಲಿಂದ ಸೋಮಲೋಕ, ವೈಶ್ವಾನರ ಲೋಕ, ದ್ವಾರ, ಇಂದ್ರಲೋಕ ಮತ್ತು ಧ್ರುವಲೋಕ. ಬಳಿಕ ವಿಶ್ವ, ತೈಜಸ, ಪ್ರಾಜ್ಞಾ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಅನ್ನುವಂಥ 6 ಜನ ಭಾರತೀ ದೇವಿಯ ಮಕ್ಕಳು, ಅವರನ್ನು ತಲುಪ್ತಾನೆ. ಭಾರತೀಯ ಲೋಕಕ್ಕೆ ಹೋಗ್ತಾನೆ. ತತ್ಪುರುಷೋ ಮಾನವ ಸ ಏನಾನ್ ಬ್ರಹ್ಮಗಮಯತೆ ಅಂತ ಅಲ್ಲಿರೋದು. ಅದನ್ನು ಈಗ ನೆನಪು ಮಾಡ್ಕೊಂಡೇನು ಉಪನಿಷತ್ ವಾಕ್ಯ. ವಿದ್ಯುತ್ಪತಿ, ವಿದ್ಯುತ್ ಅಂತ ಭಾರತಿ ಕರೆಸ್ಕೋತಾಳೆ. ಅವಳ ಪುರುಷ, ಅವಳ ಗಂಡನೇ ಈ ಮಾನವ, ಈ ಮುಖ್ಯ ಪ್ರಾಣ. ಸ ಏನಾನ್ ಬ್ರಹ್ಮಗಮಯತೆ. ಆ ಮುಖ್ಯ ಪ್ರಾಣ ಪರಮಾತ್ಮನ ಬಳಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಾನೆ ಅಂತ. ಅದಕ್ಕೆರಡು ಎರಡೆರಡು ಅರ್ಥಗಳಿವೆ. ಸ್ಥೂಲ ಅರ್ಥವನ್ನು ಇಲ್ಲಿ ಹೇಳಿದ್ದೇನೆ. ಉಪನಿಷತ್ ಭಾಷೆ ನೋಡುವ ಸಂದರ್ಭ ಇದು ಅಲ್ಲ, ಆದ್ದರಿಂದ ಸ್ಥೂಲ ಹೇಳಿದ್ದೇನೆ ಅಷ್ಟೆ. ಮುಂದೆ ಚತುರ್ಮುಖ ಬ್ರಹ್ಮನ್ ಜೊತೆಗೆ ಬ್ರಹ್ಮಾಂಡದ ನವಾವರಣಗಳನ್ನು ದಾಟಿ ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅನ್ನೋ ಭಗವಂತನ ರೂಪಗಳನ್ನು ಹೊಂದುತ್ತಾನೆ. ಮುಂದೆ ಸರ್ವವ್ಯಾಪ್ತವಾದಂಥ ನಾರಾಯಣನ ರೂಪವನ್ನು ಹೊಂದುತ್ತಾನೆ. ಇದು ದೈವ ಮಾರ್ಗ, ದೇವಯಾನ. ಇಲ್ಲಿ ಏನು ಲೋಕಗಳನ್ನು ವರ್ಣನೆ ಮಾಡಿದ್ದಾರೆ, ಇವೆಲ್ಲ ಒಂದಕ್ಕಿಂತ ಮತ್ತೊಂದು ಅಧಿಕ ಸುಖವುಳ್ಳಂತಹ ಲೋಕಗಳು. ಆದ್ದರಿಂದ ಅಧಿಕ ಸುಖವನ್ನು ಪಡೆದಂತಹ ಜ್ಞಾನಿ ಭಗವಂತನನ್ನ ಆರಾಧನೆ ಮಾಡ್ತಾ ಅವನಲ್ಲೇ ನೆಲೆಸ್ತಾನೆ. ಈ ಕಡೆ ಬರೋದಿಲ್ಲ ಅವನು ಮತ್ತೆ. ಇವೆರಡು ಲೋಕಗಳನ್ನು ಭಗವಂತನೇ ವರ್ಣನೆ ಮಾಡಿದ್ದಾನೆ. ಶ್ಲೋಕ ಹೀಗಿದೆ ಭಾಗವತ ತಾತ್ಪರ್ಯದಲ್ಲಿ. ಯಯೇತೆ ಪಿತೃದೇವಾನಾಂ ಅಯನೇ ದೇವ ನಿರ್ಮಿತೆ. ಭಗವಂತನೇ ನಿರ್ಮಾಣ ಮಾಡಿದಂತಹ ಮಾರ್ಗಗಳಿವು. ಶಾಸ್ತ್ರೇಣ ಚಕ್ಷುಷಾ ವೇದ ಜನಸ್ಥೋಪಿ ನಮುಷ್ಯತಿ. ಇವನು ಶಾಸ್ತ್ರವೆಂಬ ಕಣ್ಣಿನಿಂದ ಜ್ಞಾನಿಯಾದವನು ಇವನ್ನೆಲ್ಲ ನೋಡ್ಬೇಕಂತೆ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಯಸ್ಯ ನಾಸ್ತಿ ಅಂಧಯೇವ ಸಹ ಅಂತ ಸಂಸ್ಕೃತದ ಒಂದು ಸುಭಾಷಿತ. ಈ ಶಾಸ್ತ್ರ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಕಣ್ಣು. ಆ ಕಣ್ಣು ಯಾರಿಗಿಲ್ಲವೋ ಅವನು ಕುರುಡನೇ. ಅವನು ಕುರುಡ. ಶಾಸ್ತ್ರವೆಂಬ ಕಣ್ಣಿಲ್ಲದೆ ಇದ್ದವನು ಕುರುಡ ಅಂತ. ಹೀಗೆ ಶಾಸ್ತ್ರವೆಂಬ ಕಣ್ಣಿನಿಂದ ಅದನ್ನು ನೋಡಿ ಜನಸ್ಥೋಪಿ ನಮುಷ್ಯತಿ. ಜನರು ಮತ್ತೆ ಹುಟ್ಟುತ್ತಾ ಇರ್ತಾರೆ, ಸಾಯ್ತಾ ಇರ್ತಾರೆ ಈ ಲೋಕದಲ್ಲಿ. ಸಂಸಾರಿಗಳಿದ್ದಾರೆ, ನಿತ್ಯ ಸಂಸಾರಿಗಳಿದ್ದಾರೆ, ತಾಮಸರಿದ್ದಾರೆ, ಯಾರ್ಯಾರೋ ಇದ್ದಾರೆ, ಮೂರ್ಖರಿದ್ದಾರೆ. ಅವ್ರ ನಡುವೆ ಇದ್ರೂ ಕೂಡ ಇವನು ಯಾವುದೇ ಮೋಹಕ್ಕೆ ಬಲಿಯಾಗೋದಿಲ್ಲ, ಮೋಕ್ಷವನ್ನು ಹೊಂದುತ್ತಾನೆ. ನಿವೃತ್ತಂ ಕರ್ಮ ಸೇವೇತ ಪ್ರವೃತ್ತಂ ಮತ್ಪರಸ್ಥ್ಯಜೇತ್ ಜಿಜ್ಞಾಸಾಯಾಂ ಸಂಪ್ರವೃತ್ತ ನಾದ್ರಿಯೇತ್ ಕರ್ಮಚೋದನಾಂ. ಸಾಧಕ ನನ್ನನ್ನೇ ಸರ್ವೋತ್ತಮ ಅಂತ ಭಕ್ತಿ ಮಾಡ್ಬೇಕಂತೆ. ಯಾವತ್ತು ನಿಷ್ಕಾಮ ಕರ್ಮ ಮಾಡಬೇಕು. ಬ್ರಹ್ಮಜ್ಞಾನದ ಪ್ರಾಪ್ತಿಗೆ ಅಂತ ಹೊರಟವನು ಕಾಮ್ಯಕರ್ಮವನ್ನು ಯಾವತ್ತೂ ನೆಚ್ಚಿಕೊಳ್ಳಬಾರದು. ಕಾಮ್ಯಕರ್ಮದ ಆಚರಣೆ ಅನ್ನೋದು ಬ್ರಹ್ಮಜ್ಞಾನಕ್ಕೆ ಬಾಧಕ ಆಗ್ತದೆ. ಐಹಿಕ ಫಲಗಳನ್ನು ಬಯಸಿ ಯಾರು ಕರ್ಮಗಳನ್ನು ಮಾಡ್ತಾ ಇರ್ತಾರೆ ಅಂಥವರಿಗೆ ಶುದ್ಧವಾದ ತತ್ವಜ್ಞಾನ ಬರೋದಿಲ್ಲ. ಅವ್ರು ಮತ್ತೆ ಇಲ್ಲಿಯೇ ಬಿದ್ದು ಒದ್ದಾಡ್ತಾರೆ ಅಂತನ್ನೋದನ್ನ ನಾವು ಗಮನಿಸಬೇಕು. ಇದು ಏಕಾದಶ ಸ್ಕಂದದಲ್ಲಿ ಬಂದಿರುವಂಥ ಶ್ಲೋಕ ಈಗ ನಾವು ನೋಡಿದ್ದು. ಅಲ್ಲಿಗೆ ಈ ಪ್ರವೃತ್ತ ಕರ್ಮತ್ಯಾಗ ಅನ್ನುವಂಥ ಪ್ರಕರಣ ಸಮಾಪ್ತ ಆಗಿದೆ. 12ನೇ ಪ್ರಕರಣ ಅದು. ಮುಂದೆ ನಿವೃತ್ತ ಕರ್ಮಾಚರಣ ಪ್ರಕರಣ ಅಂತನೋ 13ನೇ ಪ್ರಕರಣ ನೋಡಬೇಕಾಗಿದೆ. ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.